ಹಲೋ ಮೈ ಡಿಯರ್ ಮಮ್ಮಿ, ನೀನಿನ್ನೂ ಆಗಿಲ್ಲ ಡುಮ್ಮಿ. ಓ ಮೈ ಡಿಯರ್ ಡ್ಯಾಡಿ, ನಿಂದು ಬಾಳ ಸಣ್ಣ ಬಾಡಿ. ಡೈಲಾಗ್ ಹೊಡಿವಂತೆ ಹೋಗೋ ಭೂಮಿಲಿ ಕೆಲಸ ಮಾಡು. ಏನ್ ಹೇಳ್ತಾ ಇದೀಯಾ? ನಾನು ಕೆಲಸ ಮಾಡಕ್ಕಲ್ವಾ? ನೋಡು ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ. ನಾನು ಕೆಲಸ ಮಾಡೋದು ನೋಡಿ ಇಡೀ ಊರೇ ಜನನೇ ನಿಂತ್ಕೊಂಡು ನೋಡ್ಬೇಕು, ಹಂಗ ಭೂಮಿಲಿ ಕೆಲಸ ಮಾಡ್ತೀನಿ. ಅದಕ್ಕಿಂತ ಮೊದಲು ಬೋರ್ ಕೊರೆಸ್ಬೇಕು ಅಂದರೆ ನೀರು ಚೆಕ್ ಮಾಡೋಣ ಬೇಕು. ಯಾರು ಇದ್ರಿ ಹೇಳು. ಅದಕ್ಕೆ ತಲೆ ಕೆಡ್ಸ್ಕೊತೀಯ? ಅಲ್ಲಿ ಸ್ವಾಮಿಗಳವ್ರೆ ಬರ್ತಾರೆ, ಫೋನ್ ಮಾಡು. ಸ್ವಾಮಿಗಳಿಗೆ ಫೋನ್ ಮಾಡ್ಬೇಕಾ? ಇರವ ಮಾಡ್ತೀನಿ. ಹಲೋ ಗುರುಗಳೇ, ನಮಸ್ಕಾರ. ಎಲ್ಲಿದ್ದೀರಾ? ಹಲೋ, ಹೇಳೋ ಭಕ್ತ. ಗುರುಗಳೇ, ಏನ್ ಮಾಡ್ತಾ ಇದ್ದೀರಾ? ಸೂರ್ಯ ಯಾಕೋ ನನಗ್ ಸುಡ್ತಾ ಇದ್ದ, ನಾನು ಅವನಿಗೆ ಸುಡೋಣ ಅಂತ ಪ್ಲಾನ್ ಆಗ್ತಿದ್ದೆ. ನೀನೇನು ಫೋನ್ ಮಾಡಿದ್ಯಾ ಅದನ್ನ ಹೇಳು. ಸೂರ್ಯಂಗೆ ಸುಡ್ತೀರಾ? ಹಂಗಾರೆ ನೀವು ಒಳ್ಳೆ ಗುರುಗಳೇ, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ನನಗೆ. ಏನ್ ಹೆಲ್ಪ್ ಬೇಕು ಕೇಳು ಭಕ್ತ. ಹನುಮಂತನ್ ತರ ಬೆಟ್ಟನೆ ತಗೊಬಂದ್ ನಿನ್ ಮುಂದಕ್ಕೆ ಇಟ್ಬಿಡ್ತೇನೆ. ಅಷ್ಟೊಂದು ರಿಸ್ಕ್ ತಗೋಬೇಡಿ ಸ್ವಾಮೀಜಿಗಳೇ. ನಮ್ಮ ಭೂಮಿಲಿ ಒಂದು ಬೋರ್ ಕೊರೆಸ್ತಾ ಇದ್ದೆ, ನೀರು ಕಂಡಿಡ್ ಕೊಡ್ಬೇಕಾಗಿತ್ತು ನೀವು. ಅತಳ ವಿತಳ ಸುತಳ ಪತಳ ಪಾತಾಳದಲ್ಲಿದ್ರು ಆ ನೀರನ್ನ ತೆಗಿತೀನಿ. ನಿಮ್ ಗದ್ದೆ ತಕ್ಕೆ ತೆಂಗಿನಕಾಯಿ ತಗೊಂಡ್ ಬಂದ್ಬಿಡ್ತೀನಿ. ಓ ಆಯ್ತು ಗುರುಗಳೇ, ಬಂದ್ಬಿಡಿ ಬೇಗ. ಏನಪ್ಪ ಅತಳ ಪುತಳ ಕುತಳ ಅದೆಂತಂತದ್ನೋ ತತಳ ಪಳಕ ಅನ್ಕೊಂಡು ಫಿಲಮ್ ಡೈಲಾಗ್ ಹೊಡಿತಾವನೆ. ಮಳೆ ಬೇರೆ ಹೋಗೈತೆ, ಒಂದು ಒಳ್ಳೆ ನೀರು ಸಿಕ್ಬಿಟ್ರು ಸಾಕನಪ್ಪ. ನಮ್ಮ ಗುರುಗಳು ಬಂದೇ ಬಿಟ್ರು. ಎಲ್ಲೋದ ಈ ಕರಿ ಹುಡ್ಗ? ನನ್ನ ಗದ್ದೆ ತಕ್ ಬರಕ್ ಕೇಳ್ಬಿಟ್ಟು. ಓಹ್, ಅಲ್ಲೇ ಇದ್ದಾನೆ ಭಕ್ತ. ಕೊಡೋ ಕಾಯಿನ. ತಗೊಳ್ಳಿ ಗುರುಗಳೇ, ತಗೊಳ್ಳಿ. ಆಶೀರ್ವಾದ. ಮಂಗ್ ಮಾಡೋದೆ ಕಾಲ್ ಕೆಳಗಿರತ್ ಕಣ. ಆಯ್ತಾಯ್ತು, ಮಿಸ್ಟೇಕ್ ಆಗ್ಬಿಡ್ತು. ಓಂ ಬರಕ್ ಹೋಗಮ್ಮ. ಅಮ್ಮ ಕಾಯಿ ಹಿಟ್ಟಿದ್ದಂಗೆ ನೀರ್ ಬಿಡ್ಲಿ. ಶ್ರೀಲಕ್ಷ್ಮಿ ಮಹಾಲಕ್ಷ್ಮಿ ಎಲ್ಲಿದೆಯೇ? ಆ ದೇವ್ರು ಈ ದೇವ್ರು ಎಲ್ಲಾ ಬನ್ನಿ, ನೀರ್ ಹುಡ್ಕನ. ನನ್ ಜೊತೆ ಬನ್ನಿ, ಹಿಂಗಡೆ ಬನ್ನಿ, ಮುಂದ್ಗಡೆ ಬನ್ನಿ. ಜಯ ನಮಃ. ಓ ಗುರುಗಳು ಭರ್ಜರಿಯಾಗಿ ನೀರು ಕಂಡಿಡಿತಾವ್ರೆ. ಸಿಕ್ಬಿಟ್ರು ಸಾಕಲ್ಲಪ್ಪ ಭಗವಂತ. ಓ ಭಕ್ತ, ಇಲ್ಲಿ ಭಯಂಕರ ನೀರದೆ. ವರ್ಷದೇ ಬೇಕಾಗಿಲ್ಲ, ಕಡ್ಡಿ ತಗೊಂಡ್ ಕೆರೆದ್ಬಿಡು, ನೀರು ದಬ ದಬ ದಬನ ಬಂದ್ಬಿಡ್ತದೆ. ಗುರುಗಳೇ, ಭೂಮಿ ಒಳಗಿರೋ ನೀರಲ್ಲ, ಭೂಮಿ ಮ್ಯಾಲಿರೋ ನೀರು. ವಾಟರ್ ಬಾಟ್ಲಲ್ಲಿ ಇಟ್ಟಿದ್ದೀನಿ ನೋಡಿ. ಭಕ್ತ, ಮೊದ್ಲೇ ಹೇಳ್ಬೇಕಲ್ವೇನೋ, ಇರೋದೊಂಚೂರು ಮರ್ಯಾದೆನೂ ಹೋಯ್ತಲ್ಲ. ಓ ಬೆಳಗ್ಗೆ ತಿಂಡಿ ಬೇರೆ ತಿಂದಿತ್ತಲ್ಲ. ಈ ಹಾಳ್ಗರಿ ಗದ್ದೆಯಲ್ಲಿ ನೀರು ಬೇರೆ ಸಿಗ್ತೇ ಇಲ್ಲ. ಇವನು ಬೇರೆ ಸಂದು ನನ್ನ ಕಡೆಗೆ ನೋಡ್ತಾವನೆ. ಮಂತ್ರಗಳನ್ನ ಮರ್ತ ಹೋಗವೆ. ಅಪ್ಪರ ದಿನ ಆಗಿತ್ತು ನೀರು ಕಂಡಿಡ್ದು. ಎಲ್ಲೂ ಕಾಯಿ ಹೇಳಿನೇ ಹೊಲ್ದಲ್ಲಪ್ಪ, ದೈ ಕೂತದೆ. ಭಕ್ತ, ಸುಸ್ತಾಯ್ತು ಕಣಪ್ಪ. ಬೋರ್ ಕೊರ್ಸಿ ನೀರು ಹಾಸಿಸ್ತೀನಿ ಅಂತ ನಾನು ಕರ್ಸ್ಬಿಟ್ಟು ನನ್ ಬೇವ್ರಲ್ಲೇ ಗದ್ದೆಗೆಲ್ಲ ನೀರು ಹಾಸ್ತಾ ಇದೆಯಲ್ಲೋ. ಇರ್ಲಿ ಗುರುಗಳೇ, ತಕೊಳ್ಳಿ, ನೀರು ಕುಡೀರಿ. ಇಟ್ಕೊಳ ಕಾಯ. ಸಾಕದಾಗ ಕಣ ಭಕ್ತ. ಇಷ್ಟೊತ್ತಾಗ್ಲೇ ನಾನು ನೀರ ಕಂಡಿಡಿಬೇಕಾಗಿತ್ತು. ಇಷ್ಟರಲ್ಲೇ ಅರ್ಥ ಮಾಡ್ಕೊ ಈ ಭೂಮಿಲಿ ನೀರಿಲ್ಲ ಅಂತ. ಇಲ್ಲೇ ಅವಲ್ಲ ಗುರುಗಳೇ. ಏಯ್, ಕರೆಕ್ಟಾಗಿ ಕೇಳ್ಕೊ, ಈ ಭೂಮಿಲಿ ನೀರಿಲ್ಲ ಅಂತ. ಓಹೋ ಹೌದಾ? ಅಯ್ಯೋ, ನೀರಿಲ್ವಾ? ಹಂಗಾರೆ ಏನ್ ಮಾಡೋದು? ಇರೋ ನೀರು ಬೇರೆ ನೀನೇ ಕುಡ್ಕೊಂಡೆ, ನಾನೇನ್ ಗುರುಗಳೇ, ಇದ್ರೊಳಗೆ ನೀರವೆ. ಇದ್ರೊಳಗಿರೋ ನೀರು ನಾನ್ ಕುಡ್ಕತೀನಿ ಬಿಡು. ಅಲ್ಲ ಗುರುಗಳೇ, ಮಳೆ ಇಲ್ಲ, ಏನಾದರೂ ಬೆಳೆ ಬೆಳೆದು ನಾವು ಬದುಕನ ಅಂದ್ಬಿಟ್ಟು ನಿಮ್ಗೆ ಕರ್ಕ ಬಂದರೆ ನೀವು ಇಂಥ ಕಳಗುರುಗಳು ಅಂತ ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಯ್ತು. ಅವತ್ತು ಸುಶೀಲಾ ಕೆರೆ ಏರಿ ಮೇಲೆ ಬಟ್ಟೆ ಒಗಿಬೇಕಾರೆ ಅವಳು ಹಿಂದೆ ಬಗ್ ನೋಡ್ತಿದ್ದ ಅಂತ ಮಲ್ಲೇಶನ ಮಗ ಹೇಳ್ದ. ಆಗ್ಲಾರೆ ಅನ್ಕೋಬೇಕಾಗಿತ್ತು ನೀನ್ ಕಳಗುರುಗಳು ಅಂತ. ಅಯ್ಯೋ, ನಿನ್ ಸೋಗ್ ತಗಳ. ನಾನು ಭೂಮಿ ಒಳಗೆಲ್ಲ ಓಡಾಡಿ ಅದ್ ಕಂಡಿಡಿತೀನಿ ಅಂದ್ಬಿಟ್ಟು ಆಮೇಲೆ ಫೋನ್ ಪೇ ಮಾಡು ದುಡ್ಡು ಅಂತ ಹೇಳ್ತೀಯ. ಅಯ್ಯೋ, ನಿನಗೆ ಸೋಗ್ತಾಳ. ನಿನಗೆ ಬರ್ಬಾರ್ದು ನಿನ್ಗೆ ಮಾನೆ ಮರೆದಲ್ಲಿ ನೀನು ಎಂಥ ಗುರುಗಳು ಗೊತ್ತಾ? ಕಳಗುರುಗಳು. ನಿನ್ನಿಂದ ಒಳ್ಳೆ ಗುರುಗಳಿಗೂ ಅವಮಾನ ಆಯ್ತಾ ಇದೆ. ಅಯ್ಯ ನಿನ್ನಲ್ಲೇ ಬಿಡೋ ಭಕ್ತ. ಆಯ್ತು, ಅದ್ಯಾಕೆ ಬೈತೀಯ? ಸುಶೀಲು ಮ್ಯಾಟ್ರೆಲ್ಲ ಲೀಕ್ ಮಾಡ್ಕೊಂಡು ಫೋನ್ ಪೇ ದುಡ್ಡು ಹಾಕ್ತಾ ಇದ್ರು ಪರವಾಗಿಲ್ಲ. ಏನ್ ನೀನು ಈ ತರ ಎಲ್ಲ ಮಾಡ್ತೀಯ ಅಂದ್ರೆ ನಾನು ಬರ್ತಾನೆ ಇರ್ತಿದ್ದಿಲ್ಲ. ನಾನು ಅತಳ ಪತಳ ಸುತ್ತಾಳದ ಪಾತಾಳದಲ್ಲೂ ನೀರು ಕಂಡಿಡಿಯುವಂತ ವ್ಯಕ್ತಿ.
ಗುರುಗಳೇ ಕಾಯಿ ಕೊಟ್ಟು ಹೋಗಿ ಕಾಯಿ ಯಾಕೆ ಕೂತ್ಕೊಯ್ತಾ ಇದ್ದೀರಾ? ಇರ್ಲಿ ಬಿಡೋ ಭಕ್ತ, ನಿನ್ನ ಹೆಸರು ಹೇಳ್ಕೊಂಡ್ ಕಾಯಿ ಚಟ್ನಿ ಮಾಡ್ಕೊಂಡ್ ತಿಂತೇನೆ. ಇಂಥ ಗುರುಗಳಿಂದಲೇ ಒಳ್ಳೆ ಗುರುಗಳಿಗೆ ಬೆಲೆ ಇಲ್ದಂಗಾಗಿರೋದು. ನೀರು ಕಂಡಿಡಿತೀನಿ ಅಂದ್ಬಿಟ್ಟು ಎಷ್ಟು ಜನಕ್ಕೆ ಮೋಸ ಮಾಡ್ಕೊಂಡು ಬಂದಿದ್ದೀರೋ ನೀವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಒಂಚೂರು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಒತ್ತಿ. ಇದೇ ರೀತಿ ನಮ್ಮ ಕೈಲಿ ಆದಷ್ಟು ಕಂಟೆಂಟನ್ನು ಕೊಡ್ತಾ ಇರ್ತೀವಿ. ನಿಮ್ಮನ್ನು ನಗ್ಸೋಕ್ಕೆ ನಾವು ರೆಡಿ ಇದ್ದೀವಿ. ನಗೆ ಬರಲಿಲ್ಲ ಅಂದರೂ ಕಷ್ಟಪಟ್ಟು ನಗಡೋಕ್ಕೆ ನೀವು ರೆಡಿಯಾಗಿರಿ. ಥ್ಯಾಂಕ್ ಯು.